ನಾನು ಬೋಸುಡಿಕೆಗಳ ಬಗ್ಗೆ ಕೇಳಿದ್ದೆ. ಆದ್ರೆ ಮೊದಲನೇ ಸಲ ಒಬ್ಬ ಬೋಸುಡಿಕೆನ ನೋಡಿದ್ದು. ಐ ಆಮ್ ಸೈನಿಂಗ್ ಅ ಡೆತ್ ವಾರೆಂಟ್ ಆಫ್ ಅ ಬಿಗ್ಗೆಸ್ಟ್ ಬೋಸುಡಿಕೆ ಆಫ್ ಮಾಡ್ಗೂರ್. ಹೌ ರೆಡಿಕ್ಲೆಸ್ ಇಸ್ ದಿಸ್? ಒಬ್ಬ ಸೀನಿಯರ್ ಸೈಂಟಿಸ್ಟ್ ಈ ತರ ಬರೀತಾರೆ ಅಂದ್ರೆ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ರೂಪಾ ಸೈಂಟಿಸ್ಟ್ ಅಲ್ಲ, ಜರ್ನಲಿಸ್ಟ್. ಯಾವುದೋ ಒಂದು ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಈ ತರ ಬರೀತಾರೆ ಅಂದ್ರೆ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಇವಾಗ ಓಕೆನಾ? 30 ವರ್ಷದಿಂದ ಕಾಟ್ರಾಜ್ ಕೋಡಿಂಗಿನ ನೋಡ್ತಾ ಇದ್ದೀನಿ. ಅವನು ಸತ್ಯವಿಲ್ಲದೆ ಯಾವ ಬುಕ್ಗಳನ್ನು ಬರೆಯಲ್ಲ. ಸರಿ, ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಈ ಬುಕ್ ನ ಯಾಕೆ ನಂಬಬೇಕು ಅಂತ ಅವ್ರನ್ನ ಕರೆಸಿ ಪ್ರೂವ್ ಮಾಡಿ. ಇಲ್ಲೇ ಆಚೆ ಇದ್ದಾನೆ ಕಾಟ್ರಾಜ್. ನೀನ್ ಯಾರು? ಬೈರತಿ ಕುಣಗಲ್ಲ. ಕಾಟ್ರಾಜ್ ಅಲ್ಲಿ ಅವನಿಗೆ ಲೂಸ್ ಮೋಷನ್ ಆಯ್ತು. ಅದಕ್ಕೆ ಕತೆ ಹೇಳಕ್ ನನ್ನನ್ನು ಕಳ್ಸಿ ಅವನೋಗಿ ಬಾತ್ರೂಮ್ ಅಲ್ಲಿ ಕೂತವನ. ಸರಿ ಹೇಳು, ಈ ಕತೆ ನಿಜ ಅಂತ ಹೇಗ್ ನಂಬೋದು? ಹೇಯ್ ವಾಗ ಸೈಡ್ಗೆ. ಈ ಕತೆ ಸುಳ್ಳಲ್ಲ, ನಿಜ ಅಂತ ಪ್ರೂವ್ ಮಾಡೋದಕ್ಕೇನೆ ನನ್ನ ಹತ್ರ ಒಂದು ವಸ್ತು ಇದೆ. ಏನದು? ಮಣ್ಣಲ್ಲಿ ಮುಚ್ಚೋಗಿರೋ ಕರೇ ಕಲ್ಲು. ಏನ ಕರೆ ಕಲ್ಲ? ಆ ಕರೆ ಕಲ್ಗೆನೆ ಗೂಟ ಹೊಡೆದು ಕೆತ್ತಿದ್ದಾರೆ ಅಂದ್ರೆ ಅವನೇನೋ ದೊಡ್ಡದಾಗ ಮಡಗಿರ್ಬೇಕು. ಸರಿ, ಎಲ್ಲಿದೆ ಆ ನಿನ್ ಕರೆ ಕಲ್ಲು? ಹೇಳು, ಏನ್ ನಡೀತು ನಿನ್ನ ಆರಂಡಿಯಲ್ಲಿ? ನೀವ್ ಅನ್ಕಂಡಗೆ ಅದು ಕಾಪಿ ಕಾಯ್ಸಕ್ ಹಾಕೋ ಕಾಪುಡಿನೂ ಅಲ್ಲ, ಟೀ ಕಾಯ್ಸಕ್ ಹಾಕೋ ಟೀ ಪುಡಿನೂ ಅಲ್ಲ. ಇಟ್ ಈಸ್ RMD. RMD ಆಲ್ ರೈಟ್. ಸರಿ, ಮುಂದೆ ಹೇಳು. ಒಂದಿನ ನಾಯಿ ಸೊತ್ತೋಯ್ತು ಅಂತ ಅದನ್ನ ಊತಾಕಕ್ಕೆ ಒಬ್ಬ ಗುಂಡಿ ಬಗಿತಾ ಇದ್ದ. ಅವತ್ತು ಇನ್ನೊಂದ್ ಕಡೆ ಒಂದ್ ಹೆಂಗಸು ಹೆರಿಗೆ ನೋವಿಂದ ಇವನು ಗುಂಡಿ ಬಗೀತಿದ್ದಾಗ ಏನೋ ಪುಡಿ ತರ ಸಿಕ್ತು. ಅವತ್ತು 2 ಘಟನೆ ನಡೀತು. ಆ ಜಾಗನ ಉಡ್ತು, ಇವನು ಉದುರುಕೊಂಡು. ಗುಂಡಿಲಿ ಪುಡಿ ಸಿಕ್ತಾಗ ಕಾಡಪ್ಪನು ಹೋಗಿದ್ದ. RMD ಅದು RMD ಅಂತ ಗೊತ್ತಾದ್ಮೇಲೆ ಚೆಕ್ ಮಾಡಕ್ ಬಂದಿದ್ದ ಪೌಡರ್ ಕಂಪ್ನಿಯವನ್ನೆಲ್ಲ ಸಾಯಿಸ್ಬಿಟ್ಟ. ಅಲ್ಲಿ ಹಾರ್ಲಿಕ್ಸ್ ಕಂಪ್ನಿ ಹೆಸರಲ್ಲಿ RMD ಕಂಪ್ನಿ ಸ್ಟಾರ್ಟ್ ಮಾಡ್ದ. ಕಾಂತಿ RMDನ ಆಗ್ದು ಹೋಗ್ದು 25 ವರ್ಷಕ್ಕೇನೆ ಕ್ಯಾನ್ಸರ್ ಬರ್ಸ್ಕೊಂಡ್ ಕೂತಿದ್ಲು. ನನಗೊಂದು ಮಾತು ಕೊಡು, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು 10 RMD ಹಾಕೋತಿದ್ದೆ, ನೀನು 20-30 RMD ಹಾಕೋಬೇಕು. ನೀನು ಸಾಯೋದ್ರೊಳಗೆ ಒಂದು ದೊಡ್ಡ RMD ಸಾಮ್ರಾಜ್ಯ ಕಟ್ಟಿ ಸುಲ್ತಾನನಾಗಿ ಸಾಯ್ಬೇಕು ಅಂತ ಆಣೆ ಮಾಡಿಸ್ಕೊಂಡು ಸತ್ತೋದ್ಲು. ಆಗ ಇವನು RMDನ ಹುಡ್ಕೊಂಡು ಕಾಡೂರನ್ನು ಬಿಟ್ಟು ನಾಡೂರ್ಗೆ ಬಂದ.
RMDU ಕಾಡಪ್ಪ, ಅವನ್ ತಮ್ಮ ಸುಧೀರ, ಮಗ ಗಡಾರಿ ಹಾಗೂ ವಾಚ್ಮ್ಯಾನ್ ಅಲಾರಾಮ್ನ ಬಲದಿಂದ ಬಿಗಿ ಭದ್ರತೆಯಿಂದ ಕೂಡಿತು. ಒಂದಿನ ಕಾಡಪ್ಪ ಲಕ್ವಾ ಓಡಿಸ್ಕೊಂಡು ಕೈ ನುಡ್ಸ್ಕೊಂಡ. ಆಗ ಬೊಮ್ಮೇಂದ್ರ, ಜಾಂಡೀಸ್, ವಿಮಲ್ ಎಲ್ಲರ ಕಣ್ಣು RMD ಮೇಲೆ ಬಿತ್ತು. ಇವ್ರ ಜೊತೆ ಚೊಟ್ಟನೂ ಇದ್ದ. ನಾಡೂರ್ ಬಾರೆ ಮೇಲೆ ಒಬ್ಬ ಸಿಂಗ್ಲಿಕನೂ ಇದ್ದ. ಹೇಗಾದ್ರೂ ಮಾಡಿ ನಾಡೂರ್ ಸಿಟಿ ಒಳಗಡೆ ನುಗ್ಗೋಣ ಅಂತ ಅವನು ದಾಂಡಿಗ್ರನ್ನ ಕಳ್ಸಿದ್ದ. ದಾಂಡಿಗ್ರು ಒಂದ್ ಮನೆ ಸಂದಿನಲ್ಲಿ ಔತ್ಕೊಂಡು ನುಗ್ಗೋನೋ ಬ್ಯಾಡ್ವೋ ಅಂತ ಕಣ್ಣು ಬಿಟ್ಕೊಂಡು ಮಿಣ್ಕ ಅಂತ ನೋಡ್ತಾ ಇದ್ರು. ಅವತ್ತು ಬ್ಲ್ಯಾಕಿನ RMD ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಅಂಗಡಿ ಓನರ್ ಗಲಿವರ್ ಹೊಡೆದು ಕಟ್ಟಾಕಿದ್ದ. ಈ ನನ್ನ ಮಗ ನಮ್ಮ ಅಂಗಡಿ RMD ತಗೊಂಡು ದುಡ್ಡು ಕೊಡದೆ ಬರ್ತಾನೆ. ಹೊಡಿರೋ. ಗಡಾರಿಗೆ ಬೊಗ್ಗಿಸ್ಕೊಂಡು ಬಾರ್ಸೋನೊಬ್ಬ ನಾಡೂರಲ್ಲಿ ಸಿಕ್ಕಿದ್ದಾನೆ. ಬ್ಲಾಕಿ ಪಟೇ ಕೆಲವರು ಒಂದ್ RMD ಆದ ತಕ್ಷಣನೇ ಡಾನ್ ಅನ್ಕೊಬಿಡ್ತಾರೆ. ಹೌದು ಬೈ. ಬ್ಲ್ಯಾಕಿ ಮಡ್ಗೂರಲ್ಲಿ ಒಬ್ಬನ್ಗೆ ಮಡಗ್ಬೇಕು. ಏಕೆ ನಿನ್ನ ಕೈಲಿ ಮಡಗಲ್ವಾ? ಮತ್ತಿನ್ನೇನು ಮಡಗ್ತೀಯ? ನನ್ನ ಕೈಯಲ್ಲಿ ಮಡಗಕ್ಕಾಗಲ್ಲ ಅಂತ ತಾನೇ ನೀನ್ ಬಂದ್ ಮಡ್ಗು ಅಂತ ಇರೋದು. ಆಗೇನಾದ್ರೂ ನೀನ್ ಮಡಗಿದ್ರೆ ಇಡೀ ನಾಡೂರ್ ನಿಂದು. ಸಿಗರೇಟ್ ಆಸ್ಟ್ರೇನ RMD ಉಗ್ಗಿಯಕ್ಕೆ ಇಟ್ಕೊಂಡಿದ್ದೀರಾ? ಪಟ್ಟೆ, ಹಾ ಬೈ. ನಾನು ಯಾವತ್ತು ನಿಮ್ಮ ಥರ ಒಂದು RMD ಕೇಳದೆ ಕಣಲಿ. 20 RMDಗಳನ್ನು ಓಪನ್ ಮಾಡೋ ಟೈಮ್ ಇರಲ್ಲ ಅಂತ ಆ 20 RMDಗಳನ್ನು ಒಟ್ಟಿಗೆ ಪ್ಯಾಕ್ ಮಾಡಿ ಒಂದೇ ಸಲ ಹಾಕೋತೀನಿ. ಹ್ಞೂ ಬೈ. ಮಗ ಮಡ್ಗೂರು ಅಂದ್ರೆ ಇದೆ ಅಂದ್ರ? ಇದೆ ಮಡ್ಗೂರು. ಮಡಗ್ತಾರ ಹೋಗು. ಅಕ್ಕ ಅಕ್ಕ ಬಿಟ್ಬಿಡಕ್ಕ. ತೆಗಿಯೋ RMD ತೆಗಿಯೋ RMD
ಎಲ್ಲ ಇಟ್ಟಿದ್ಯಾ? ತೆಗಿಯೋ ತೆಗಿಯೋ ತೆಗಿಯೋಲೆ. RMD ತಿನ್ನಲ್ಲಕ್ಕ ಅಕ್ಕ ಬಿಟ್ಬಿಡಕ್ಕ ಯಾಕಕ್ಕ ಅಣ್ಣ ಅಕ್ಕ, ಇಲ್ಲಕ್ಕ ಏನಾಯ್ತು? ನಾನ್ ತಿನ್ನಲ್ಲ ಅಕ್ಕ. ಯಾರೋ ತಿಗ್ಲಿ ಅಣ್ಣ ಅವಾಗ್ಲಿಂದ ಹೆಂಗೆ ಆಡ್ತಿದ್ದಾಳೆ. ಐ ವಾಂಟ್ ಟು ಮ್ಯಾರಿ ಯು. ಬಗ್ಗಿಸ್ರಿ ಅವನ್ನ. ಅಣ್ಣ ತಾರಂಬಡಿ. ಹೇಯ್ ಹೋಗ್ರ. ಅವ್ನು ಎಲ್ಲಿದ್ರು ಬಿಡಬಾರ್ದು, ಒಡಿಲೇಬೇಕು. 5 ಹೊತ್ತು ತಿಂದರೆ ನಂಗೊಂದು RMD ಸಿಗ್ತಾ ಇತ್ತು. ಅಂಥದ್ರಲ್ಲಿ ನೀನು ಕೆಳಗೆ ಬಿದ್ದರೆ ವಿಮಾಲ ಎತ್ಕೊಳಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಅವ್ರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವರೆಲ್ಲ ಒಂದು ವಿಮಾಲ ಹಾಕೊಂಡ್ರೆ ತಲೆ ತಿರುಗಿ ಬೀಳ್ತಾರೆ. ನೀನು 10 20 ವಿಮಾಲ ಹಾಕೋತೀಯ. ಅವ್ರ್ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ. ನಿನ್ನಷ್ಟು ಉಳ್ಕಾಲ ಅವ್ರು ಯಾರಿಗೂ ಆಗಿಲ್ಲ. ಯಾವನಾದರೂ ಕೇಳಿದ್ರೆ ಮುಗುಕುಗಿ. ಹಾಂ, ಛೀ, ಬಂದ್ರು ಹೋಗೋಣ. ಮೋ ನಂಗೆಲ್ಲ ಹೇಳಿದ್ದು ಉಗಿ ಅಂತವ. ಯಾವನಾದರೂ ಕೇಳಿದ್ರೆ ಅಂತ ಹೇಳಿದ್ ನಾನು ನಿನಗೆ. ತಗ. ಏಯ್, ನಾಳೆ ಒಂದು RMD ಅಂಗಡಿ ಓಪನ್ ಇದೆ, ಅಲ್ಲಿಗೆ ಅವ್ನು ಬಂದೇ ಬರ್ತಾನೆ. ನೀನು ಹೆಂಗಾದ್ರೂ ಮಾಡಿ ಅವ್ನಿಗೆ ಮಡಗಲೇಬೇಕು. ಅಲ್ಲಿಗೆ ಬರೋರೆಲ್ಲರೂ ಅವ್ನು ಕೊಡ್ಸೋ ಒಂದು ಪ್ಯಾಕ್ RMDಗೋಸ್ಕರ ಬಂದಿರ್ತಾರೆ. ಅಲ್ಲಿ ನಿಮ್ಮ ಕಡೆಯವ್ರಿಗಿಂತ ಅವನ ಕಡೆಯವರೇ ಜಾಸ್ತಿ ಇರ್ತಾರೆ. ನಾನು ಅಲ್ಲೇ ಮಧ್ಯದಲ್ಲೇ ಇರ್ತೀನಿ. ಅವಾಗ ನನ್ನ ಕೈಗೆ ಒಂದು ಚೂರಿ ಬಂದರೆ ಚೂರಿ ಬರೋ ಹಾಗೆ ನಾನ್ ಮಾಡ್ತೀನಿ. ನಾಳೆ ಗಡಾರಿಗೇನಾದ್ರೂ ನೀನು ಮಡಗಿದ್ರೆ ಇಡೀ ಸಾಮ್ರಾಜ್ಯವೆಲ್ಲ ನಮ್ದೇ.
ಈ ನಿನ್ನ ಮಗನೇ ಕೊಡು ತೊಡಗಿ ಬಾಲ್. ನನ್ನ ಮಗನೇ ನಿಮ್ಮೋನ್. ನಮ್ಮಪ್ಪ ಒಂದು RMD ಕಂಪ್ನಿ ಕಟ್ಟಿದ್ದಾನೆ, ನಾ 20 ಕಟ್ತೀನಿ. ಅಂದ್ರೆ ನಿಮ್ ಹೀರೋ ಕೈಯಲ್ಲಿ ಮಡ್ಗಕ್ಕಾಗ್ಲಿಲ್ಲ. ಇವಾಗ ಏನ್ ಮಾಡ್ತಾನೆ ನಿಮ್ ಹೀರೋ? ಸೋತೋದ್ನಾ? ಕಲ್ಲಲ್ಲಿ ಹೊಡ್ಕೊಂಡಿರೋ ನಾಯಿ ಉಸಿರು ಅದು ಬೊಗ್ಳಕ್ಕಿಂತ ಖರಾಬಾಗಿರುತ್ತೆ. ನೀನೇನ ಅವನ್ನ ಬೈತಿದೀಯಾ ಇಲ್ಲ ಹೊಗಳ್ತಿದೀಯಾ? ಇನ್ನೇನ್ ಮತ್ತೆ ಎಲ್ರು ಗನ್ನು ಮತ್ತೆ ಚಾಕು ಹಿಡ್ಕೊಂಡು ನಿಂತಿದ್ರು, ಅದಕ್ಕೆ ಸೋತೋಗ್ಬಿಟ್ಟ. ಯಾವ್ದೋ ಪದ್ಯ ಇದೆ ಇಲ್ಲಿ, ತಕ್ಕೀಟ ತಕ್ಕೀಟ ತದ್ದಿಮಿ, ಮಿಕ್ಕಿದ ಅಳ್ಸಾಕಿದ್ದಾರೆ. ನೋಡ್ಕೋ ವಿಕ್ರಮ್. ಇದ್ಯಾಕಯ್ಯ ಯಾವ್ಯಾವ ಹಾಡ್ನೋ ಆಡ್ತೀಯಲ್ಲಯ್ಯ? ಇದು ತಮಿಳ್ ಮೂವಿ ವಿಕ್ರಮ್ ಸಾಂಗ್ ತಾನೆ? ಸರಿ, ಮುಂದೇನಾಯ್ತು? ಅವನ್ನ ಹಂಗೊಡಿತೀನಿ ಹಿಂಗೊಡಿತೀನಿ ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿದ್ರೆ RMD ಹಾಕೊಂಡು ಮೂಲೆಯಲ್ಲಿ ನಿಂತಿದ್ಯಾ. ಹೇಗಾದ್ರೂ ಮಾಡಿ ಅವನ ಹೊಡಿಲೇಬೇಕು. ಅಲ್ಲಿಗೆ ಹೋಗ್ತೀರಾ? ಆ ಜಾಗಕ್ಕೆ ಅವ್ರಗಳ ಮಧ್ಯೆ ವಿಮಲ್, ವಿಮಲ್, ಯಾವನ್ ನೋಡಿಬೇಕು ಅಂತ ಕರ್ಸಿದ್ರು ಆ ಬೋಸುಡಿ ಕೇಕ್ ಮಡಗ್ದಲ್ಲೇ ವಾಪಸ್ ಹೋಗೋ ಮಾತೇ ಇಲ್ಲ. ಆ ಜಾಗ ಎಲ್ಲೇ ಇರಲಿ ಹೇಗೆ ಇರಲಿ ಅಲ್ಲೇ ನುಗ್ಗಿ ಬಗ್ಗಿಸ್ಕೊಂಡು ಹೊಡ್ತೀನಿ. ಹೋಗೋ. ಸರಿ, ಮುಂದೇನು? ಹೊರಟ. ಅವನ್ಗೆ ಹೋಗ್ತಿದ್ದ ಜಾಗದ ಬಗ್ಗೆನೂ ಗೊತ್ತಿರ್ಲಿಲ್ಲ, ಅಲ್ಲಿಗೆ ಹೆಂಗ್ ಹೋಗೋದು ಅಂತನೂ ಗೊತ್ತಿರ್ಲಿಲ್ಲ. ಆದ್ರೂ ಕೈಗೆ ಬ್ಯಾಂಡೇಜ್ ಸುತ್ಕೊಂಡು ಹೆಂಗೋ ಹುಡಿಕೊಂಡು ಬಂದ. ಕೈಗೆ ಯಾಕೆ ಬ್ಯಾಂಡೇಜ್ ಸುತ್ಕೊಂಡ? ಸುತ್ಕೊಳ್ಳಕ್ಕೆ ಬೇರೆ ಏನು ಸಿಕ್ಕಿಲ್ಲ. ಅಲ್ಲಿ ಯಾರೋ ಯೂಸ್ ಮಾಡಿ ಬಿಸಾಕಿದ ಬ್ಯಾಂಡೇಜ್ ಇತ್ತು, ಅದನ್ನೇ ಸುತ್ಕೊಂಡು ಬಂದ. ಚಿತ್ತು ಯಪ್ಪ. ಸರಿ, ಮುಂದೇನ್ ಹೇಳ? ಕಾಡಪ್ಪ ಕೈ ನುಡ್ಸ್ಕೊಂಡು ಬಿದ್ಮೇಲೆ ಅವನ ಮನೆಯವರೆಲ್ಲ ನಾಯಿ ತರ ಕೂಗಾಡಕ್ ಶುರು ಮಾಡಿದ್ರು. ತುಂಬ ಕಷ್ಟಪಟ್ಟು ಈ ಸಾಮ್ರಾಜ್ಯ ಕಟ್ಟಿದ್ಯಾ, ಹೇಳು ನೀನಾದ್ಮೇಲೆ ಈ ಸಾಮ್ರಾಜ್ಯ ಯಾರಾಳ್ಬೇಕು? ನಿನ್ನ ತಮ್ಮ ಸುಧೀರನ ಇಲ್ಲ ನಿನ್ನ ಮಗ ಗಡಾರಿನ? ಸುಧೀರ ಅಣ್ಣ, ಇಲ್ಲಿ ಬಹುಶುಟಿಕೆಗಳು ಮತ್ತು ಮಂತ್ರಗಳೇ ತುಂಬಿಕೊಂಡಿವೆ. ಅದು ಮಂತ್ರಗಳಲ್ಲ, ಕುತಂತ್ರಗಳು. ಯಾವುದೋ ಒಂದು ಸುಮ್ಮನೆ ಇರೋಲ್ಲೇ ಚೊಟ್ಟ. ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ಅದಕ್ಕೆ ನೀ ನನ್ನಿಂದ ಹೆಂಗ್ ನಿಂತಿದ್ದೋ ಹಂಗೆ ಗಡಾರಿಯಿಂದನೂ ನಿಂತ್ಕೋ. ಏಯ್, ಅಣ್ಣ ಹೇಳೋದ್ಮೇಲೆ ಮುಗೀತ್, ನಡೀರೋ. ಗಡಾರಿ ಆಡಳಿತ ಶುರು ಮಾಡ್ದ. RMD ಮೇಲೆ ಎಲ್ಲರಿಗೂ ಕಣ್ಣಿದೆ ಅಂತ ಗಡಾರಿಗೂ ಗೊತ್ತಿತ್ತು. ಟೈಮ್ ಬಂದಾಗ ಬಗ್ಗಿಸ್ಕೊಂಡು ಬಾರಿಸೋಣ ಅಂತ ಸುಮ್ಮನೆ ಇದ್ದ.
ನಡಿಯಾ ಐ ನಡಿಯಲೇ ನಡಿಯಲೇ ಐ ನಡಿಯೋ ನಡಿ ಈ ವರ್ಷದಲ್ಲಿ ಬಂದಿರೋ 10ನೇ ಗುಂಪಿದು ಎಲ್ರನ್ನೂ ಕರ್ಕೊಂಡು ಕೆಲ್ಸಕ್ಕೆ ಹಾಕ್ರೋ. ನಡಿಯೋ ನಡಿಯಲೇ ನಡಿಯೋ. ಹಾಂ ಏಯ್ ಕೆಲಸ ಮಾಡೋದ್ ಬಿಟ್ಟು ಏನೋ ಮಾಡ್ತಿದ್ಯಾ? ಅಣ್ಣ ಹೊಸಬ ಅಣ್ಣ, ಇವನಿಗೆ ಏನು ಗೊತ್ತಿಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ. ಹೊರಗಡೆ ಏನು ಕೆಲಸ ಮಾಡ್ತಿದ್ದೆ? ಶೂ ಪಾಲಿಶ್ ಮಾಡ್ತಾ ಇದ್ದೆ. ಬಾಯಿ ನೋಡಿದ್ರೆ ಗೊತ್ತಾಗುತ್ತೆ ನೀನೇನ್ ಪಾಲಿಶ್ ಮಾಡ್ತಿದ್ದೆ ಅಂತ. ಹೇಯ್ ಅದೊಂದು ತಾಂಬರ. ನಮ್ನ ಯಾರು ಇಲ್ಲಿಂದ ಆಚೆ ಕರ್ಕೊಂಡು ಹೋಗಲ್ವಾ? ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಮ್ಮನ್ನೆಲ್ಲ ಕಾಪಾಡಕ್ಕೆ ಅವನು ಬಂದೇ ಬರ್ತಾನೆ. ಯಾರವನು? RMD ಒಗ್ದು ಸಿಕ್ಕಿದ ಗೋಡೆ ಮೇಲೆ ಉಗ್ದು ಒಂದೊಂದು RMD ಹಾಕೊಳ್ಳೋ ಬೋಸುಟ್ಕೆಗಳನ್ನ ಬೊಗ್ಗಿಸ್ಕೊಂಡು ಬಾರ್ಸೋಕೆ 20 RMDನ ಒಂದೇ ಸಲ ಹಾಕೊಳ್ಳೋನ್ ಬರ್ತಾನೆ. RMDಯನ್ನು ಒಗ್ದು ಸಿಕ್ಕಿದ ಗೋಡೆ ಮೇಲೆ ಉಗ್ದು ಬಾಯಿಯನ್ನು ಒರೆಸಿಕೊಂಡು ಓಡಿವಾ. RMDಯನ್ನು ಒಗ್ದು ಸಿಕ್ಕಿದ ಗೋಡೆ ಮೇಲೆ ಉಗ್ದು ಬಾಯಿಯನ್ನು ಒರೆಸಿಕೊಂಡು ಓಡಿವಾ. RMDನ ವಿಮಲುನ ಅನ್ಸುನ RMDನ ವಿಮಲುನ ಅನ್ಸುನ ಈ RMD ಟೇಸ್ಟು ಡಿಫ್ರೆಂಟ್ ಆಗಿದೆ. ಯಾವ ಬ್ಯಾಚ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು? ಮೊನ್ನೆ ಬಂದಿದ್ದು ಹೊಸ ಬ್ಯಾಚ್ನವರು. ಏಯ್ ಕೊಡೋ ಇದ್ನ ಅವ್ರಿಗೆ. ಯಾರು ಇವರೆಲ್ಲ? ನಿಮ್ಮ ಅಣ್ಣಂಗೆ ಮಡಕಕ್ಕೆ ಬಂದಿದ್ದವರು. ಇವ್ರನ್ನೆಲ್ಲ ಯಾಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾನೆ? ಇವರೆಲ್ಲ ಇರೋದ್ರಿಂದಾನೆ ಈ ಸಲ ಹಬ್ಬಕ್ಕೆ ಕೋಳಿ ತರಿಸಿಲ್ಲ. ಅಣ್ಣ ಏನಿದೆಲ್ಲ? ಒಂದು RMD ಹಾಕೊಳ್ಳೋರು ನೋಡ್ಬಿಟ್ಟು ಎಷ್ಟು ಭಯ ಪಡ್ತಿದ್ಯಾ ಅಂದಮೇಲೆ ಇನ್ನು 10-20 RMD ಹಾಕೊಳ್ಳೋರು ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡು. ನಮ್ಮ ಅಪ್ಪನ ಹಿಂಗೆ RMD ತಿಂತ ಇದ್ದ, ಯಾವಾಗಲೂ ಬಾಯಿ ಕೆಂಪಿಗೆ ಇರ್ತಾ ಇತ್ತು. ಅಣ್ಣ 20 ಜನ ಗಾರ್ಡ್ಸ್ ಹೊಡ್ಕೊಂಡು ಸತ್ತೋಗಿದಾರಣ್ಣ. ಏನೋ
20 ಜನ ಹೊಡ್ಕೊಂಡ್ಬಿಟ್ರ. ಸರ್ ಕಾಡಪ್ಪ ಗೊತ್ತಾ ಸರ್? ಏನು? ಏಯ್ ನಾನ್ ತಾನೇ ಅಪ್ಪನ ಸಾಯಿಸ್ಬೇಕಾಗಿದ್ದು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೆ ಗುಟ್ಲೆ. ನಾನು ಆಲ್ರೆಡಿ ನಿಮ್ಮ ಅಪ್ಪನ ಸಾಯಿಸೋಕೆ ಒಬ್ಬನ ಅರೇಂಜ್ ಮಾಡಿದ್ದೆ. ನಾನೇ ಇದ್ದೆ, ನೀನ್ ಯಾಕೆ ಇನ್ನೊಬ್ಬನ ಅರೇಂಜ್ ಮಾಡಿದೆ ಅಂತ. ಈಗ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ ಇಲ್ವಾ? ನನ್ನ ಮಕ್ಕಳ ನಿಮ್ಗೆಲ್ಲ ಒಂದಿನ ಬಗ್ಗಿಸ್ಕೊಂಡ್ ಬರ್ಸ್ತೀನಿ, ನೋಡ್ತಾ ಇರಿ. ಇವತ್ತೇ ಹಬ್ಬ, ನಾಳೆ ಬೆಳಿಗ್ಗೆ ಆಗೋಷ್ಟು ನನಗೆ ಶತ್ರುಗಳೇ ಇರಬಾರ್ದು. ಹೇ ಓಯ್ ಬಂದ್ರೋ ಇಲ್ಲಿ. ಗಡಾರಿ ಹತ್ರ ಯಾವುದೇ ಕಾರಣಕ್ಕೂ ಯಾವನು ಬರಬಾರ್ದು. ಕ್ಲೀನಾಗಿ ವಾಚ್ ಮಾಡಿ. ಸರಿ ಅಣ್ಣ. ಹೇ ಎಳ್ಕೊಬರೋ ಅವ್ರನ್ನ. ಕೂರ್ಸೋ. ಎಳ್ಕೊಬರೋ ಅವ್ರನ್ನ. ಅಣ್ಣ ಆ ರೂಮಲ್ಲ ಉಳ್ಕೊಂಡವನೆ. ಏ ಬಂಡ್ರೋ, ಚುತ್ತಾನೆ ಬಂಡ್ರೋ. ಬಂಡ್ರೋ ಬಂಡ್ರೋ. ಕಾಂತಕ್ಕ, ಕಾಂತಕ್ಕ, ನಿನ್ ಮಗ ನೋಡು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡೋಗಿ RMD ಹಾಕೊಂತ ಇದ್ದಾನೆ. ಎಲ್ರೂ ಕರ್ಕೊಂಡೋಗಿದ್ದೇನೋ? ಇಲ್ಲ ಅಮ್ಮ, ಅವರೇ ನನ್ನ ಜೊತೆಗೆ ಬಂದಿದ್ದು. ಒಬ್ನೇ ಹೋಗು. ಅಯ್ಯೋ ನಿನ್ನ. ಸರ್ ಬಾರ್ಸೆ ಬಿಟ್ಟ ಸರ್. ಏನಂದೆ? ಇನ್ನೊಂದ್ಸಲ ಹೇಳು. ಗಡಾರಿಗೆ ಬಗ್ಗಿಸ್ಕೊಂಡು ಬಾರ್ಸೆ ಬಿಟ್ಟ ಸರ್. ಎಲ್ಲರಿಗೂ ಗಡಾರಿ ಬಗ್ಗಿಸ್ಕೊಂಡು ಬಾರಿಸ್ಕೊಂಡ ಅಂತ ಗೊತ್ತಾಯ್ತು. ಆವಾಗ ಎಲ್ರಿಗೂ RMD ಮೇಲಿರೋ ಆಸೆ ಹೆಚ್ಚಾಯ್ತು. ಮೇಡಮ್. ಅಣ್ಣ ಆ ಬೋಸುಡಿಕೆ ನಮ್ಮಣ್ಣ ಕಾಡಪ್ಪ ನನಗೇನು ಗೊತ್ತಿಲ್ಲ, ಆ ಗಡಾರಿ ಹಿಂದೆ ಹೋಗಿ ನಿಂತ್ಕೊ ಅಂತ ಹೇಳ್ತಾನೆ. ಇನ್ಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಆಗ್ಲೇ ಅಲ್ಲಿ ಬ್ಲ್ಯಾಕಿ ಕಾಲಿಟ್ಟಿರೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಜಾಂಡೀಸ್ ಯಾವಾಗ ಬ್ಲ್ಯಾಕಿಗೆ ನಾಡೂರ್ನ RMD ಪ್ಯಾಕ್ ತರ ಕೊಡ್ತೀನಿ ಅಂದಿದ್ನೋ ಆವಾಗಲೇ ಬ್ಲ್ಯಾಕಿ ಫಿಕ್ಸ್ ಆದ. ನಾನು ಇರ್ಬೇಕಾಗಿರೋದು ಈ ಕ್ರ್ಯಾಕ್ ನನ್ನ ಮಕ್ಳ ಜೊತೆ ಅಲ್ಲ ಅಂತ. ಅವತ್ತು RMD ಅಂಗಡಿ ಓಪನ್ ನಲ್ಲಿ ಬ್ಲ್ಯಾಕಿ ಗಡಾರಿನ ನೋಡಿದ ಮೇಲೆ ಹೇಗಾದ್ರೂ ಮಾಡಿ RMDಗೆ ನುಗ್ಬೇಕು ಅಂತ ಅನ್ಕೊಂಡು ಅವತ್ತು ಅವನ ಮುಗಿಸೋ ಚಾನ್ಸ್ ಇದ್ರೂ ಮುಗಿಸ್ಲಿಲ್ಲ. ಅದಕ್ಕೆ RMDಗೆ ನುಗ್ಗಿ ಎಲ್ಲರ ಮುಂದೆನೆ ಗಡಾರಿಗೆ ಮಡಗ್ದ. ಇದಿನ್ನೂ ಫಸ್ಟ್ ಪಾರ್ಟ್ ಅಷ್ಟೇ. ಎಲ್ಲರಿಗೂ ಸುಮಾರಾಗಿ ಮಡಗಿದಾನೆ. ಇನ್ನು ಸೆಕೆಂಡ್ ಪಾರ್ಟ್ ಇದೆ. ಮಡಗ್ತಾನೆ 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 ಅಂದ್ರೆ ಇವ್ರೆಲ್ರಿಗೂ ಸರಿಯಾಗಿ ಮಡಗ್ತಾನೆ. ಎಲ್ರು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಂಗ್ ಮಡಗ್ತಾನೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹೊಡಿರೋ ಅವ್ನ.